ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಬಿಜೆಪಿ ಭದ್ರಕೋಟೆಯಾಗಿದ್ದಂಥ ಹಾವೇರಿಯ ಶಿಗ್ಗಾವಿಯಲ್ಲೂ ಕೂಡ ಬಿಜೆಪಿಗೆ ಹೀನಾಯ ಸೋಲಾಗಿರೋದು. ವೀಕ್ಷಕರೇ, ಪಿ ಮಾರ್ಕ್, ಲೋಕನೀತಿ ಸೇರಿದಂತೆ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ. ಮಾಜಿ ಸಿಎಂ ಪುತ್ರನ ಗೆಲುವು ಫಿಕ್ಸ್ ಅಂತ ಹೇಳಿ ಬೀಗ್ತಾ ಇದ್ದಂಥ ಬಿಜೆಪಿ ಕಾರ್ಯಕರ್ತರಿಗೆ ಶಿಗ್ಗಾವಿ ಜನತೆ ಸರಿಯಾಗಿ ಪಾಠವನ್ನು ಕಲಿಸಿಬಿಟ್ಟಿದ್ದಾರೆ. ಆದರೆ ಈ ಸೋಲಿಗೆ ಅಸಲಿ ಕಾರಣಗಳೇನು ಅನ್ನೋದನ್ನು ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇರೋದು, ವಿಶ್ಲೇಷಣೆ ಮಾಡ್ತಾ ಇರೋದು. ಬಿಜೆಪಿಯ ಭದ್ರಕೋಟೆಯಾಗಿದ್ದಂಥ ಶಿಗ್ಗಾವಿ ಇದೀಗ ಕಾಂಗ್ರೆಸ್ ತೆಕ್ಕಿಗೆ ಸೇರಿಬಿಟ್ಟಿದೆ. ಈ ಮೂಲಕ ಬಸವರಾಜ ಬೊಮ್ಮಾಯಿ ವಿರುದ್ಧ ಪಠಾಣ್ ಗೆಲುವು ಕಾಣುವ ಮೂಲಕ ಸೇಡನ್ನು ತೀರಿಸಿಕೊಂಡಿದ್ದಾರೆ ಅಂತ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋದು. ಭಾರೀ ಮುಖಭಂಗವಾದಂಥ ಬಸವರಾಜ ಬೊಮ್ಮಾಯಿ ಮತ ಎಣಿಕೆ ಕೇಂದ್ರದಿಂದ ಎಸ್ಕಾಟನ್ನು ಕೂಡ ಬಳಸದೆ ತನ್ನ ಸ್ವಂತ ಕಾರ್ನಲ್ಲಿ ಮತ ಎಣಿಕೆ ಕೇಂದ್ರದಿಂದ ಅರ್ಧಕ್ಕೆ ಮನೆಗೆ ವಾಪಸ್ ಆಗಿಬಿಟ್ರು. ಆ ಘಟನೆಯೂ ಕೂಡ ನಡೀತು. ಮಗ ಕೂಡ ಸೋಲಿಗೆ ಹಣ ಒಳೆಯಂತೆ ಹರಿದಿರೋದೇ ಕಾರಣ. ಸಿಕ್ಕಾಪಟ್ಟೆ ಹಣವನ್ನು ಹಂಚಿಕೆ ಮಾಡಿ ಕಾಂಗ್ರೆಸ್ನವರು ಷಡ್ಯಂತ್ರದಿಂದ ನನ್ನ ಸೋಲಿಸಿದ್ದಾರೆ ಅನ್ನೋ ಕಾರಣವನ್ನು ಕೂಡ ಕೊಟ್ಟರು. ಆದರೆ ಅಸಲಿ ಕಾರಣಗಳೇನು ಅನ್ನೋದನ್ನ ನೋಡೋಣ. ಒಟ್ಟಾರೆಯಾಗಿ ಬಿದ್ದ ಮತಗಳು ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಗೆ 87,308 ಮತಗಳು ಬಿದ್ದರೆ ಯಾಸಿರ್ ಪಠಾಣ್ಗೆ 1,756,000 ಮತಗಳು ಬಿದ್ದಿವೆ. ಒಟ್ಟು ಮತ ಚಲಾವಣೆಯಾದ ವೋಟ್ಗಳು 1,91,254. ಗೆಲುವಿನ ಅಂತರ ಯಾಸಿರ್ ಪಠಾಣ್ 13,448 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅಪ್ಪನ ವಿರುದ್ಧ ಸೋತು ಈಗ ಮಗನ ವಿರುದ್ಧ ಗೆದ್ದಂಥ ಯಾಸಿರ್ ಪಠಾಣ್ 13,000ಕ್ಕೂ ಅಧಿಕ ಮತಗಳ ಅಂತರದಿಂದ ಯಾಸಿರ್ ಗೆಲುವನ್ನು ಸಾಧಿಸಿದ್ದಾರೆ. ಒಟ್ಟು 8 ಅಭ್ಯರ್ಥಿಗಳು ಇದೇ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಒಟ್ಟು 14 ಟೇಬಲ್ಗಳಲ್ಲಿ ಮತ ಎಣಿಕೆ ಶುರುವಾಯಿತು. ದೇವಗಿರಿ ಎಂಜಿನಿಯರಿಂಗ್ ಕಾಲೇಜ್ನತ್ತ ಎಲ್ಲ ಪಕ್ಷಗಳ ಬೆಂಬಲಿಗರು ಕೂಡ ಜಮಾವಣೆಯಾಗಿದ್ದರು. ಗೆಲುವಿನ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದರು. ಆದರೆ ಒಟ್ಟು 80% ಮತದಾನವಾಗಿತ್ತು. ಪುರುಷರು 98,000 ಮತಗಳನ್ನು ನೀಡಿದ್ದರು. ಮಹಿಳೆಯರು 92,000 ಮತಗಳಿದ್ದರೆ ಒಟ್ಟಾರೆಯಾಗಿ 1,91,000 ಮತಗಳು ಚಲಾವಣೆಯಾಗಿದ್ವು. ಆದರೆ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರಿಗೆ ಹೀನಾಯ ಸೋಲಾಗಿ ಬಿಟ್ಟಿದೆ. ಸ್ನೇಹಿತರೆ, ಬಿಜೆಪಿಯಿಂದ ಭರತ್ ಬೊಮ್ಮಾಯಿ, ಕಾಂಗ್ರೆಸ್ನಿಂದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಮತ್ತು KRSನಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರವಿಕೃಷ್ಣ ರೆಡ್ಡಿ ಸೇರಿದಂತೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಈ ಪೈಕಿ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಅಹಮದ್ ಖಾನ್ ನಡುವೆ ನೇರ ಪೈಪೋಟಿ ನಡೆದಿತ್ತು. ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ. ಆದರೆ ಗೆಲ್ಲೋದು ಮಾತ್ರ ಭರತ್ ಬೊಮ್ಮಾಯಿ ಅಂತ ಭಾಳಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಸೋಲಿಗೆ ಏನು ಕಾರಣಗಳು ಅಂತ ಒಂದು ಕಡೆ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಜೊತೆಗೆ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಶಿಗ್ಗಾವಿಯಲ್ಲಿ ಪ್ರಚಾರ ನಡೆಸಿದ್ದು ಕೂಡ ಪ್ಲಸ್ ಆಗಿಬಿಡ್ತು. ಜೊತೆಗೆ ಸಂತೋಷ್ ಲಾಡ್ ಅಂಥ ಘಟಾನುಘಟಿ ರಾಜಕಾರಣಿಗಳು ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದ್ರು. ಸ್ಪಷ್ಟ ಮಾತುಗಳ ಮುಖಾಂತರ ಕಾಂಗ್ರೆಸ್ನ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ರು. ಆರಂಭದಲ್ಲಿ ಇದೇ ಬಸವರಾಜ ಬೊಮ್ಮಾಯಿಯವರು ನಾನು ಕೇಂದ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೆ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀನಿ ಅಂತ ಮಾತನಾಡ್ತಾ ಇದ್ದರು. ಆದರೆ ಈ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಯಾಕೆ ಇಲ್ಲಿ ಪ್ಲಸ್ ಆಯಿತು ನೆಗೆಟಿವ್ ಆಯಿತು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ತನ್ನ ಮಗನಿಗೆ ಸೀಟನ್ನು ಕಲ್ಪಿಸಿಕೊಳ್ಳಲಿಕ್ಕೆ, ತನ್ನ ಕುಟುಂಬ ರಾಜಕಾರಣ ಮುಂದುವರಿಯಲಿಕ್ಕೆ ಅನುವು ಮಾಡಿಕೊಟ್ಟಂಥ ಬಸವರಾಜ ಬೊಮ್ಮಾಯಿ ಮತ್ತು ಅದೇ ಶಿಗ್ಗಾವಿ ಕ್ಷೇತ್ರದಲ್ಲಿ ಮಗನನ್ನೇ ನಿಲ್ಲಿಸಿಬಿಟ್ರು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲಿಲ್ಲ. ಸ್ನೇಹಿತರೆ, ರಾಜ್ಯ ಸರ್ಕಾರ ಜಾರಿಗೊಳಿಸಿದಂಥ ಪಂಚ ಗ್ಯಾರಂಟಿಗಳನ್ನು ಜೊತೆಗೆ ಬಿಜೆಪಿ ಆಡಳಿತದ ಹಗರಣಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಇದೇ ಶಿಗ್ಗಾವಿಯಲ್ಲಿ ಪ್ರಚಾರವನ್ನು ಮಾಡಿತು. ಇಡೀ ಸರ್ಕಾರ, ಆಡಳಿತಾರೂಢ ಸರ್ಕಾರ ಇದೇ ಕ್ಷೇತ್ರದಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ತಿಂಗಳುಗಟ್ಟಲೆ ಬೀಡುಬಿಟ್ಟು ರಣತಂತ್ರಗಳನ್ನು ಹೇಳಿತು. ಜೊತೆಗೆ CM, DCM, ಸಂಪುಟದ ಸಚಿವರು, ಶಾಸಕರು, ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ಮತಭೇಟಿ ನಡೆಸಿ ಗ್ಯಾರಂಟಿಗಳನ್ನು ಬಲವಾಗಿ ಪ್ರತಿಪಾದಿಸಿದರು. ಸ್ನೇಹಿತರೆ, ಇನ್ನೂ ಒಂದು ಭರತ್ ಬೊಮ್ಮಾಯಿಯವರ ಸೋಲಿಗೆ ಇದು ಕೂಡ ಕಾರಣ ಆಗಿರ್ಬೋದು. ಮತದಾನ ಮುನ್ನಾ ದಿನವೇ ಗೃಹಲಕ್ಷ್ಮಿ ಹಣ ಕೂಡ ಇದೇ ಶಿಗ್ಗಾವಿ ಕ್ಷೇತ್ರದ ಮತದಾರರ ಖಾತೆಗೆ ಬಂದು ತಲುಪಿಬಿಡ್ತು. ಅದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಬಲಪಡಿಸಲಿಕ್ಕೂ ಕೂಡ ಒಂದು ಅಸ್ತ್ರವಾಗಿದೆ ಅನ್ನೋದು ಕೂಡ ಮಾತು. ಸ್ನೇಹಿತರೆ, ಅದೇನೇ ಇರಲಿ, ಆ ಕ್ಷೇತ್ರದಲ್ಲಿ ಉಪಚುನಾವಣೆ ಬೈ ಎಲೆಕ್ಷನ್ ಶಿಗ್ಗಾವಿ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಮಾತನಾಡೋದಾದರೆ ಯಾಸಿರ್ ಖಾನ್ ಪಠಾಣ್ ಜೊತೆಗೆ ಭರತ್ ಬೊಮ್ಮಾಯಿ ವಿರುದ್ಧ ನಡೆದಂಥ ನೇರ ಹಣಾಹಣಿ ಅಂತ ಕರಿಬೋದು. ಒಂದು ಕಡೆ ಸ್ವಾಭಿಮಾನ, ಜೊತೆಗೆ ಕಾರ್ಯಕರ್ತರು ಮತ್ತು ಕೆಲವೊಬ್ಬರ ಅಸಮಾಧಾನಿತರ ಚುನಾವಣೆ ಕೂಡ ಇದಾಗಿತ್ತು. ಯಾಕೆಂದರೆ ಪಂಚಮಸಾಲಿ ಮತದಾರರು ಅಲ್ಲಿ ನಿರ್ಣಾಯಕ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದು. ಆದರೆ
ಆರಂಭದಲ್ಲಿ ಭರತ್ ಬೊಮ್ಮಾಯಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದರೆ ಒಂದು ಕಡೆ ಪಂಚಮಸಾಲಿ ಅಭ್ಯರ್ಥಿಯ ಆಯ್ಕೆ ಜೀವಂತವಾಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಭರತ್ ಬೊಮ್ಮಾಯಿ ಅವ್ರನ್ನ ಆಯ್ಕೆ ಮಾಡಿದ್ರೆ ಸ್ಥಳೀಯರು ಯಾವಾಗಲೂ ಕೂಡ ಮತ್ತೆ ಹುಬ್ಬಳ್ಳಿಗೆ ಸಣ್ಣ ಪುಟ್ಟ ಕೆಲಸಕ್ಕೂ ಹೋಗಬೇಕಾಗತ್ತೆ, ಸ್ಥಳೀಯರಿಗೆ ಯಾರಿಗಾದರೂ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ನ ಮುಖಂಡರಲ್ಲೂ ಕೂಡ, ಆ ಕ್ಷೇತ್ರದ ಮುಖಂಡರಲ್ಲೂ ಕೂಡ ಒಂದು ಮಾತಿತ್ತು. ಒಂದು ಕಡೆ ಎರಡೂ ಅಭ್ಯರ್ಥಿಗಳು ಹಿಂದುವಾದರೆ ಅಲ್ಲಿ ಜಾತಿ ಲೆಕ್ಕಾಚಾರ ಬರೋದಿಲ್ಲ, ಪಂಚಮಸಾಲಿ ಹಾಗೆ ಹೀಗೆ ಲಿಂಗಾಯತರು ಆ ಲೆಕ್ಕಾಚಾರಗಳೇ ಬರೋದಿಲ್ಲ. ಆದರೆ ಹಿಂದೂ ಮುಸ್ಲಿಂ ಆದರೆ ಅಲ್ಲಿ ಜಾತಿ ಲೆಕ್ಕಾಚಾರ ಪಕ್ಕಾ ಆಗುತ್ತೆ, ಪ್ರತಿಯೊಂದು ಬೂತ್ಗಳಲ್ಲಿ, ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲಿ ಮತದಾರರನ್ನು, ಜೊತೆಗೆ ಮುಖಂಡರನ್ನು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಜೊತೆಗೆ ಅಲ್ಲಿನ ಸ್ಥಳೀಯರನ್ನು ಮನವೊಲಿಸುವಲ್ಲಿ ಕಾಂಗ್ರೆಸ್ಸಿಗರು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಜೊತೆಗೆ ಬೊಮ್ಮಾಯಿಯವರು ಪಕ್ಷದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಒಂದು ವಿರೋಧವೂ ಕೂಡ ಯಾವಾಗಲೂ ಕೂಡ ಇದೆ. ಆದರೆ ಯಾಸಿರ್ ಖಾನ್ ಪಠಾಣ್ ಗಮನಿಸಬೇಕು, ಆತನ ಮೇಲೆ ಕ್ರಿಮಿನಲ್ ಕೇಸ್ಗಳು ಇದ್ದವು, ಜೊತೆಗೆ ಆರಂಭದಲ್ಲಿ ಲಿಂಗಾಯತ ಕ್ಯಾಂಡಿಡೇಟ್ನ ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ಸಿಗರಲ್ಲೇ ಇತ್ತು. ಆದರೂ ಕೂಡ ಒಂದಿಷ್ಟು ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದರಲ್ಲಿ, ಜೊತೆಗೆ ಕಾಂಗ್ರೆಸ್ಸಿಗರು ಯಾವಾಗಲೂ ಕೂಡ ಅಲ್ಪಸಂಖ್ಯಾತ ಮತಗಳು, ಜೊತೆಗೆ ಆಡಳಿತಾರೂಢ ಪಾರ್ಟಿ ಕೂಡ ಆಗಿದ್ದರಿಂದ ಇದೆಲ್ಲ ಕೂಡ ಕೆಲಸ ಮಾಡುತ್ತೆ ಅನ್ನೋ ನಿರ್ಧಾರದ ಮೇಲೆ ಯಾಸಿರ್ ಖಾನ್ ಪಠಾಣ್ನೇ ಮತ್ತೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಯಿತು. ಇದೆಲ್ಲದರ ಜೊತೆಗೆ ಗ್ಯಾರಂಟಿಗಳು ಕೂಡ ಕೆಲಸ ಮಾಡಿವೆ. ಜೊತೆಗೆ ಬೊಮ್ಮಾಯಿಯವರು ಆರಂಭದಲ್ಲಿ ಕೊಟ್ಟಂಥ ಮಾತಿಗೆ ಉಲ್ಟಾ ಹೊಡೆದಿದ್ದು ಕೂಡ ಇಲ್ಲಿ ಪಠಾಣ್ಗೆ ಪ್ಲಸ್ ಆಯಿತು ಅನ್ನೋದು ಮಾತು. ಜೊತೆಗೆ ಕಳೆದ 30 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲನ್ನು ಎದುರಿಸ್ತಾ ಬರ್ತಾ ಇದೆ. ಈ ಬೈ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸಲೇಬೇಕು ಅನ್ನೋ ಪ್ರತಿಷ್ಠೆಯ ಪ್ರಶ್ನೆಯೂ ಕೂಡ ಆಗಿತ್ತು. ಜೊತೆಗೆ ಇನ್ನೊಂದು ಕಡೆ BJPಯ ಭದ್ರಕೋಟೆ ಇದು. ಮಾಜಿ CM ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲೇ ಇಲ್ಲ. ಇದೇ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಭಾರೀ ಮತಗಳ ಅಂತರದಿಂದ ಗೆಲುವು ಕಾಣೋ ಮೂಲಕ 2023ರಲ್ಲಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸೋಲನ್ನು ಕಂಡಂಥ ಸೇಡನ್ನು ಈಗ ಅವರ ಪುತ್ರ ಭರತ್ ವಿರುದ್ಧ ಸೇಡನ್ನು ತೀರಿಸ್ಕೊಂಡಿದ್ದಾರೆ. ಇದೇ ಮುಂಚೆ ಶಿಗ್ಗಾವಿ ಮತಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು, ಆದರೆ ಅದನ್ನು BJPಯ ಮಡಿಲಿಗೆ ಹಾಕಿದ್ದೇ ಇದೇ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ. 2008ರಿಂದ 2023ರವರೆಗೆ 4 ಬಾರಿ ಇದೇ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿ BJPಯ ಭದ್ರಕೋಟೆಯನ್ನು ಹಾಕಿಸಿದರು. ಆದರೆ ಈ ಬಾರಿ ಅದೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಗಿಬಿಡ್ತು. ಈ ಕ್ಷೇತ್ರದಲ್ಲಿ ಇದುವರೆಗೆ 4 ಬಾರಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅಂದರೆ 1972, 1978, ಜೊತೆಗೆ 1983ರ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ MKM ನದಾಫ್ ಗೆಲುವು ಸಾಧಿಸಿದರು. 1999ರಲ್ಲಿ ಸೈಯದ್ ಅಜ್ಜಂಫಿರ್ ಖಾದ್ರಿ ಅವರು JDSನಿಂದ ಗೆದ್ದಿದ್ದರು. ಆನಂತರ ರಾಜಕೀಯ ಬೆಳವಣಿಗೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಕ್ಷೇತ್ರದ ಮತದಾರರು ಯಾವಾಗಲೂ ಕೂಡ ಮಣೆ ಹಾಕಿರಲಿಲ್ಲ. ಆದರೆ 2023ರಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ ಅಲೆ ಇದ್ದರೂ ಕೂಡ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಇದೇ ಬಸವರಾಜ ಬೊಮ್ಮಾಯಿ ವಿರುದ್ಧ 35,000 ಅಂತರಗಳಿಂದ ಸೋಲನ್ನು ಕಂಡಿದ್ದರು. ಆದರೆ ಈಗ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇದೆ, ಜೊತೆಗೆ ಅಲ್ಪಸಂಖ್ಯಾತರ ಮತಗಳಿದ್ದವು, ಜೊತೆಗೆ ಎಲ್ಲವೂ ಕೂಡ ಫಾರ್ ಆಗಿದ್ದರಿಂದ ಈ ಬಾರಿ ಯಾಸಿರ್ ಖಾನ್ ಪಠಾಣ್ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಸ್ನೇಹಿತರೆ, ಹಾಗಾಗಿ ಈ ಬಾರಿಯ ಚುನಾವಣೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಒನ್ ಸೈಡ್ ಫಾರ್ ಆಗುತ್ತೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದರು. ಅದೆಲ್ಲವೂ ಕೂಡ ಈಗ ನುಚ್ಚು ನೂರಾಗಿ ಬಿಟ್ಟಿದೆ. ಸ್ನೇಹಿತರೆ, ಇದೇ ರೀತಿಯಾದಂಥ ಸಂಡೂರು ಕ್ಷೇತ್ರದ ಬಗ್ಗೆಯೂ ಕೂಡ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ. ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.